ಚಿನ್ನಾಭರಣಗಳ ಪ್ರಿಯರಿಗೆ ಈ ದೀಪಾವಳಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ದೀಪಾವಳಿ ಹಬ್ಬ ಮುಗಿದ ಬಳಿಕವೂ ಚಿನ್ನದ ಬೆಲೆ ಇಳಿಕೆ ಹಾದಿಯಲ್ಲಿದ್ದು ಈ ದೀಪಾವಳಿ ಶುಭ ತಂದಿದೆ ಅಂತ ಚಿನ್ನಾಭರಣ ಪ್ರಿಯರು ಖುಷಿ ಪಡ್ತಾ ಇದ್ದಾರೆ. ಗುರುವಾರನೂ ಕೂಡ ಬರೋಬ್ಬರಿ 810 ರೂಪಾಯಿ ಇಳಿಕೆಯಾಗಿದೆ. ಕಳೆದ ಶನಿವಾರದಿಂದ ಬೆಲೆ ಇಳಿಕೆ ಹಾದಿಯಲ್ಲಿದ್ದು ಕೇವಲ 6 ದಿನಗಳಲ್ಲಿ 10 ಗ್ರಾಂ ಬೆಲೆಯಲ್ಲಿ ಬರೋಬ್ಬರಿ 7690 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಚಿನ್ನ ಮತ್ತೆ ಬೆಳ್ಳಿ ಬೆಲೆಗಳು ಇವತ್ತು ಇಳಿಕೆಯಲ್ಲಿವೆ. 22 ಕ್ಯಾರೆಟ್ ಚಿನ್ನದ ಬೆಲೆ 11,660 ರೂಪಾಯಿಯಿಂದ 11,465 ರೂಪಾಯಿಗೆ, 24 ಕ್ಯಾರೆಟ್ ಚಿನ್ನದ ಬೆಲೆ 12,508 ರೂಗೆ ಇಳಿದಿದೆ. ಬೆಳ್ಳಿ ಬೆಲೆ ಬೆಂಗಳೂರು, ಮುಂಬೈ ಸೇರಿದಂತೆ ಹಲವಾರು ನಗರಗಳಲ್ಲಿ 159 ರೂಪಾಯಿ, ಇನ್ನು ಚೆನ್ನೈ ಮತ್ತೆ ತಮಿಳುನಾಡಲ್ಲಿ 174 ರೂಪಾಯಿ ಕಡಿಮೆಯಾಗಿದೆ. ಚಿನ್ನದ ಬೆಲೆ ಇಳಿಕೆ ಮುಂದುವರೆದಿದ್ದು ಹಳದಿ ಲೋಹದ ಬೆಲೆ ಗ್ರಾಂಗೆ 200 ರೂಪಾಯಿ ಕಡಿಮೆಯಾಗಿದೆ. ಅಪರಂಜಿ ಚಿನ್ನ 13,000 ರೂಪಾಯಿ ಗಡಿಯೊಳಗೆ, ಆಭರಣ ಚಿನ್ನ 12,000 ರೂಪಾಯಿ ಗಡಿಯೊಳಗೆ ಬಂದಿದೆ. ವಿದೇಶಗಳಲ್ಲೂ ಕೂಡ ಚಿನ್ನದ ಬೆಲೆ ಇಳಿಮುಖವಾಗಿದೆ. ಭಾರತದಲ್ಲಿ 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 1,14,650 ರೂಪಾಯಿ, 24 ಕ್ಯಾರೆಟ್ ಅಪರಂಜಿ ಚಿನ್ನ 1,25,080 ರೂಪಾಯಿ ಆಗಿದೆ. 100 ಗ್ರಾಂ ಬೆಳ್ಳಿ ಬೆಲೆ 15,900 ರೂಪಾಯಿ. ಇನ್ನು ಬೆಂಗಳೂರು, ತಮಿಳುನಾಡು, ಕೇರಳ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಚಿನ್ನ ಮತ್ತೆ ಬೆಳ್ಳಿ ಬೆಲೆಗಳು ಸ್ವಲ್ಪ ವ್ಯತ್ಯಾಸವನ್ನ ತೋರಿಸ್ತಾ ಇದೆ. ವಿದೇಶಗಳಲ್ಲಿ ಲೈಕ್ ಮಲೇಷ್ಯಾ, ದುಬೈ, ಅಮೆರಿಕ, ಸಿಂಗಾಪುರ, ಕತಾರ್, ಸೌದಿ ಅರೇಬಿಯಾ, ಓಮನ್, ಕುವೈತ್ ಮೊದಲಾದ ಸ್ಥಳಗಳಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ ಭಾರತೀಯ ರೂಪಾಯಿಗೆ ಪರಿಗಣಿಸಿದಾಗ 10,600, 11,300 ರೂಪಾಯಿ ನಡುವೆ ಇದೆ. ಬೆಳ್ಳಿ ಬೆಲೆ ಭಾರತದ ಪ್ರಮುಖ ನಗರಗಳಲ್ಲಿ 159 ರಿಂದ 174 ರೂಪಾಯಿ ನಡುವೆ ಆಗಿದೆ. ಇಳಿಕೆ ತೀವ್ರವಾಗಿ ಮುಂದುವರಿತಾ ಇದೆ. ಇದು ಚಿನ್ನಾಭರಣಗಳ ಪ್ರಿಯರಿಗೆ ನಿಜಕ್ಕೂ ಖುಷಿ ಸುದ್ದಿ ಅಂತ ಹೇಳಬಹುದಾಗಿದೆ.